ಈ ಮೊಘಲರು ಮಾಡೋ ಕೆಲಸ ಎಲ್ಲ ಇಂಥವೆ. ಆಲ್ಮೋಸ್ಟ್ ಆಲು ನಮ್ಮ ಇಂಡಿಯಾದಲ್ಲಿ ಎಲ್ಲ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡಿರೋದಂದರೆ ಆ ಮೊಘಲರೇ. ಇನ್ನು 10% ಕಾಮ, ಧರ್ಮ, ಅರ್ಥ, ಮೋಕ್ಷಗಳ ಬಗ್ಗೆ ಕೆತ್ತನೆಗಳನ್ನ ನೋಡ್ಬೋದು ನಾವು. ನಾರ್ತ್ ಇಂಡಿಯಾದಲ್ಲಿ ಅತಿ ದೊಡ್ಡ ಶಿವಲಿಂಗ ಇರೋ ಒಂದು ದೇವಸ್ಥಾನ ಅಂದರೆ ಇದೆ. ಅಮೌಂಟ್ ಮ್ಯಾಟ್ರ್ ಅಲ್ಲ, ID ಕಾರ್ಡ್ಸ್ ಮೇಯ್ನು. ಈಗ ಅವೇನಾದರೂ ಹೋಗ್ಬಿಟ್ರೆ ಮತ್ತೆ ಅವ್ನು ಮಾಡ್ಸೋದಕ್ಕೆ ನಾನು ರಿಟರ್ನ್ ಎಲ್ಲಿಗೆ ಹೋಗ್ಬೇಕು? ನಮ್ಮೂರಿಗೆ ಹೋಗ್ಬೇಕು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 40ಗೆ. ರೈಟ್ ನಾವು ನಾನೀಗ ಇದ್ದೀನಿ ಮಧ್ಯಪ್ರದೇಶದಲ್ಲಿ ಬರೋ ಒಂದು ಖಜುರಾಹೋ ಅನ್ನೋ ಒಂದು ಊರಲ್ಲಿ ಇದ್ದೀನಿ. ಇಲ್ಲಿ ತುಂಬಾ ಫೇಮಸ್ ಟೆಂಪಲ್ ಇದ್ದಾವೆ, ಅವನ್ನ ನೋಡೋದಕ್ಕೆ ಬಂದಿದ್ದೀನಿ. ಇಲ್ಲಿಂದ ಜಸ್ಟ್ ಒಂದು 100 ಮೀಟರ್ ಅಷ್ಟೇ ನಮ್ಮ ಹಾಸ್ಟೆಲಿಂದ. ನಾನು ಹಿಂದಿನ ವೀಡಿಯೋದಲ್ಲಿ ಪನ್ನದಲ್ಲಿದ್ದೆ, ಪನ್ನದಲ್ಲಿ ವಜ್ರಗಳನ್ನ ಯಾವ ಥರ ಹುಡುಕ್ತಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವೀಡಿಯೋ ನೋಡ್ಕೊಂಡು ಬನ್ನಿ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗುತ್ತೆ. ಸೊ ಈಗ ಬೇಗ ಹೋಗೋಣ. ಖಜುರಾಹೋ ಟೆಂಪಲ್ಸ್ನ ವಿಸಿಟ್ ಮಾಡೋದಕ್ಕೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 35 ರೂಪಾಯಿ. ಅಲ್ಲಿ ಸ್ಟಾರ್ಟಿಂಗ್ ಗೇಟಲ್ಲೇ ಕೊಡ್ತಾರೆ ಟಿಕೆಟು. ಸೊ ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ, ಅದು ಟೆಂಪಲ್ಲು. ಹಿಂಗೆ ಈ ಕೆರೆ ಸುತ್ತ ಹಾಕೊಂಡು ಹೋಗ್ಬೇಕು. ಮೊದಲಿಗೆ ನೀವು ನೋಡ್ತಾ ಇದ್ರೆ ಮಹಾದೇವನಿಗೆ ಸಮರ್ಪಿತವಾದ ಒಂದು ದೇವಸ್ಥಾನ. ಇದನ್ನ ಕಂದಾರಿಯ ಮಹಾದೇವ ದೇವಸ್ಥಾನ ಅಂತ ಕರೀತಾರೆ. ಕ್ರಿಸ್ತಶಕ 1025ರಿಂದ 1050 ಮಧ್ಯೆ ಚಂದೇಲರ ರಾಜ ವಿದ್ಯಾಧರ ಅನ್ನೋ ರಾಜ ಈ ದೇವಸ್ಥಾನನ ಕಟ್ಟಿಸ್ತಾರೆ. ಇದೇ ಮೇನ್ ಗರ್ಭಗುಡಿ. ಒಳಗಡೆ ನೋಡ್ತಾ ಇದ್ರಲ್ಲ ಶಿವಲಿಂಗ ಇದೆ. ಇಲ್ಲಿ ಹೈಲೈಟ್ ಏನಂತಂದರೆ ಆ ರೂಮಲ್ಲಿ ಎಡಗಡೆ ಬಲಗಡೆ ಎಲ್ಲೂ ಬೆಳಕು ಬಿಡಲ್ಲ. ಕರೆಕ್ಟಾಗಿ ಆ ಶಿವಲಿಂಗದ ಮೇಲೆ ಮಾತ್ರ ಬೆಳಕು ಬೀಳುತ್ತೆ. ಇದು ಜಗದಂಬಿ ದೇವಸ್ಥಾನ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪಾರ್ವತಿ ವಿಗ್ರಹ ಇರೋದ್ರಿಂದ ಇದನ್ನ ಜಗದಂಬಿ ದೇವಸ್ಥಾನ ಅಂತ ಕರೀತಾರೆ. ಆದರೆ ಮೊದಲು ಈ ದೇವಸ್ಥಾನನ ವಿಷ್ಣುವಿಗೆ ಸಮರ್ಪಿತವಾಗಿತ್ತು ಅಂತ ಹೇಳ್ತಾರೆ. ಒಳಗಡೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಗಳಿದ್ದಾವೆ. ಇಲ್ಲಿ ಮುಂದೆ ಹಂಗೆ ಹೋದರೆ ನಾವು ಪಾರ್ವತಿ ದೇವಿನ ದರ್ಶನ ಮಾಡ್ಕೋಬೋದು. ಗೈಸ್, ನಾನೀಗ ಜಗದಂಬಿ ಟೆಂಪಲ್ ಪಕ್ಕದಲ್ಲೇ ಒಂದು ಚಿತ್ರಗುಪ್ತ ಟೆಂಪಲ್ ಅಂತ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇರಲ್ಲ ಇದೇ ದೇವಸ್ಥಾನ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 7 ಕುದುರೆಗಳ ಮೇಲೆ ನಿಂತಿರೋ ಸೂರ್ಯ ದೇವನಿಗೆ ಸಮರ್ಪಿತವಾಗಿರೋ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿರೋ ಎಲ್ಲ ದೇವಸ್ಥಾನಗಳು ಕ್ರಿಸ್ತಶಕ 950ರಿಂದ 1050 ಮಧ್ಯದಲ್ಲಿ ಕಟ್ಸಿರ್ತಾರೆ. ಯಾರು ಕಟ್ಸಿರೋದು? ಚಂದೇಲ ರಾಜವಂಶಸ್ಥರು ಇಲ್ಲಿರೋ ದೇವಸ್ಥಾನಗಳನ್ನ ಕಟ್ಸಿರೋದು. ಸುಮಾರು ಇಲ್ಲಿ 85 ದೇವಸ್ಥಾನಗಳಿದ್ವು, ಬಟ್ ಈಗಿರೋದು 25 ಅಷ್ಟೇ. ಇನ್ನು ಮಿಕ್ಕದವು ಏನಾದರೂ ಅಂದರೆ ಮೊಘಲರು ಬಂದ್ಬಿಟ್ಟು ಇಲ್ಲಿ ದಾಳಿ ಮಾಡಿಬಿಟ್ಟು ಎಲ್ಲ ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ. ಈಗ ನೋಡೋದಕ್ಕೆ ಬರೀ 25 ದೇವಸ್ಥಾನಗಳು ಮಾತ್ರ ಇದ್ದಾವೆ ಇಲ್ಲಿ. ಇಲ್ಲಿರೋ ಪ್ರತಿಯೊಂದು ದೇವಸ್ಥಾನಗಳ ಗೋಡೆ ಮೇಲೆ ದೇವತೆಗಳು, ನರ್ತಕಿಯರು, ಯೋಧರು, ನೃತ್ಯ ಮಾಡೋರು ಮತ್ತು ಪ್ರಾಣಿಗಳನ್ನ ಕೆತ್ತನೆಗಳನ್ನ ನೋಡ್ಬೋದು. ಇನ್ನು 10%, ಟೋಟಲಾಗಿ 90% ಇವಾದರೆ ಇನ್ನು 10% ಕಾಮ, ಧರ್ಮ, ಅರ್ಥ, ಮೋಕ್ಷಗಳ ಬಗ್ಗೆ ಕೆತ್ತನೆಗಳನ್ನ ನೋಡ್ಬೋದು ನಾವು. ನನ್ನಿಂದ ನೋಡ್ತಾ ಇದ್ರಲ್ಲಿ ಇದನ್ನ ಪಾರ್ವತಿ ದೇವಸ್ಥಾನ ಅಂತ ಹೇಳ್ತಾರೆ. ಇದನ್ನ ಮೊದಲು ವಿಶ್ವನಾಥ ದೇವಸ್ಥಾನ ಅಂತ ಕರಿತಾ ಇದ್ರು. ಪ್ರೆಸೆಂಟ್ ಇದನ್ನು ಪಾರ್ವತಿ ದೇವಿಗೆ ಡೆಡಿಕೇಟ್ ಮಾಡಿದ್ದಾರೆ.
ಬೀಗ ಹಾಕಿದರೆ ಒಳಗಡೆ ಪಾರ್ವತಿ ದೇವಿ ವಿಗ್ರಹನ ನೋಡ್ಬೋದು. ಕಾಣಿಸ್ತಿದೆಯಾ? ನಿಮ್ಗೆ ಕಾಣಿಸ್ತಾ ಇತ್ತಲ್ಲ ಗೊತ್ತಿಲ್ಲ. ಮತ್ತು ಇಲ್ಲಿ ಹೊರಗಡೆ ನೋಡ್ಬೋದು ಎಲ್ಲ ವಿಗ್ರಹಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಈ ಮೊಘಲರು ಮಾಡೋ ಕೆಲಸ ಎಲ್ಲ ಇಂಥವೆ. ಆಲ್ಮೋಸ್ಟ್ ಆಲು ನಮ್ಮ ಇಂಡ್ಯಾದಲ್ಲಿ ಎಲ್ಲ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡಿರೋದಂದರೆ ಆ ಮೊಘಲರೇ. ಏನಂದರೆ ಎಲ್ಲಿ ಎಲ್ಲ ದೇವಸ್ಥಾನಗಳ ಮೇಲೂ ಅಟ್ಯಾಕ್ ಮಾಡಿ ಎಲ್ಲ ಹೊಡೆದಾಕಿದ್ದಾರೆ. ನಾನೀಗ ಖಜುರಾಹೋ ಟೆಂಪಲ್ಗಳಲ್ಲಿ ಇನ್ನೊಂದು ಫೇಮಸ್ ಟೆಂಪಲ್ಲು ವಿಶ್ವನಾಥ ದೇವಸ್ಥಾನ ಹತ್ರ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇರಲ್ಲ ಇದೇ ಗರ್ಭಗುಡಿ. ಒಳಗಡೆ ನಾವು ಶಿವಲಿಂಗನ ದರ್ಶನ ಮಾಡ್ಕೋಬೋದು. ವಿಶ್ವನಾಥ ದೇವಸ್ಥಾನ ಮುಂದೆನೇ ನಾವಿಲ್ಲಿ ಒಂದು ನಂದಿ ದೇವಸ್ಥಾನ ನೋಡ್ಬೋದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಕಲ್ಲಲ್ಲಿ. ವಾ, ಈಗ ನೋಡ್ತಾ ಇದ್ರಲ್ಲ ಈ ನಂದಿನ ಸ್ಯಾಂಡ್ ಸ್ಟೋನಲ್ಲಿ ಕೆತ್ತಿರೋದು. ವಾ, ಇಲ್ಲಿರೋ ಎಲ್ಲ ದೇವಸ್ಥಾನಗಳು ಸ್ಯಾಂಡ್ ಸ್ಟೋನಲ್ಲಿ ಕೆತ್ತಿರೋದು. ಅಂದರೆ ಪನ್ನಾದಲ್ಲಿ ಸಿಗುತ್ತೆ. ಪನ್ನಾದಿಂದ ಇಲ್ಲಿಗೆ ತೊಗೊಬಂದು ಈ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಇಲ್ಲಿರೋ ಎಲ್ಲ ದೇವಸ್ಥಾನಗಳನ್ನ 1986ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡ್ತಾರೆ. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು. ನಿಜವಾಗ್ಲೂ 9ನೇ ಶತಮಾನದಲ್ಲಿ ಕಟ್ಟಿಸಿರೋ ಈ ದೇವಸ್ಥಾನಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಇದು ಲಕ್ಷ್ಮಣ ದೇವಸ್ಥಾನ. ಈ ದೇವಸ್ಥಾನ ವಿಷ್ಣುವಿನ ವೈಕುಂಠ ರೂಪಕ್ಕೆ ಸಮರ್ಪಿತವಾಗಿರೋ ದೇವಾಲಯ ಅಂತಲೇ ಹೇಳ್ತಾರೆ. ಲಕ್ಷ್ಮಣ ದೇವಸ್ಥಾನದ ಮುಂದೆನೇ ಇಲ್ಲಿ ನಾವು ವರಾಹದ ವಿಗ್ರಹದ ಒಂದು ದೇವಸ್ಥಾನ ಕೂಡ ನೋಡ್ಬೋದು. ಮೇಲ್ಗಡೆ ಬಂದರೆ ಇಲ್ಲಿ ದೊಡ್ಡದಾಗಿರೋ ಒಂದು ವಿಷ್ಣುವಿನ ಅವತಾರ ವರಾಹ ವಿಗ್ರಹ ನೋಡ್ಬೋದು. ಈ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ನಾನೀಗ ಎಕ್ಸಿಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೊರಗಡೆ ಹೋಗಿ ಅಲ್ಲೊಂದು ದೇವಸ್ಥಾನ ಐತೆ. ಈ ಲಕ್ಷ್ಮಣ ದೇವಸ್ಥಾನದ ಪಕ್ಕದಲ್ಲೇ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ನನ್ನಿಂದ ನೋಡ್ತಾ ಇದ್ರಲ್ಲ ಮಾತಂಗೇಶ್ವರ ದೇವಸ್ಥಾನ. ನಾರ್ತ್ ಇಂಡಿಯಾದಲ್ಲಿ ಅತಿ ದೊಡ್ಡ ಶಿವಲಿಂಗ ಇರೋ ಒಂದು ದೇವಸ್ಥಾನ ಅಂದರೆ ಇದೆ. ಮತ್ತು ಇಲ್ಲಿ ಇರೋ ಖಜುರಾಹೋ ಟೆಂಪಲಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ಎಲ್ಲ ಟೆಂಪಲ್ಗಳನ್ನ ನೋಡ್ಕೊಂಡು ಬಂದಿದ್ದಾಯಿತು. ಈಗ ನಾನು ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಚೆಕ್ಔಟ್ ಮಾಡಬೇಕಿತ್ತು ಇಷ್ಟೊತ್ತಿಗೆ. ಆಲ್ರೆಡಿ 1 ಅವರ್ ಎಕ್ಸ್ಟ್ರಾ ಆಗೋಯಿತು. ನನಗೇನಾಗಿತ್ತು ಅಂದರೆ ಅದರಲ್ಲಿ ಬಿಹಾರಲ್ಲಿ ಎಕ್ಸ್ಟ್ರಾ 1 ಅವರು ಎಕ್ಸ್ಟೆಂಡ್ ಆಗಿದ್ದಕ್ಕೆ ಎಷ್ಟು ರೂಮು ರೆಂಟ್ ಬಂದ್ಬಿಟ್ಟು 600 ರೂಪಾಯಿ ಇದ್ದರೆ 200 ರೂಪೀಸ್ ಎಕ್ಸ್ಟ್ರಾ ಕಟ್ಸ್ಕೊಂಡ್ರು. ಎಷ್ಟು ಗಲಾಟೆ ಮಾಡಿದ್ರು ಗೊತ್ತಾ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಚೆಕ್ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗಿರೋದು ಡೋರ್ಮೆಟ್ರಿಲಿ ತುಂಬ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್. ನೋಡೋಣ ಏನಂತಾರೆ. ನಾನು ಸ್ಟೇ ಆಗಿದ್ದು ಹಾಸ್ಟೆಲ್ ಹೆಸರು ಬಂದ್ಬಿಟ್ಟು ನೆಕ್ಸ್ಟ್ ಟೇಲ್ ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಜಸ್ಟ್ 270 ರೂಪಾಯಿಗೆ ಸಿಕ್ತು ನನಗೆ ಡೋರ್ಮೆಟ್ರಿ ಪರ್ 1 ಡೇಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಹಾಸ್ಟೆಲ್ಲು ಚೆನ್ನಾಗಿತ್ತು, ಪ್ಲೇಸ್ ಕೂಡ ಚೆನ್ನಾಗಿತ್ತು. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 11:15 ಆಗ್ತಾ ಬಂತು. ಸೊ ಬೇಗ ಹೋಗ್ಬೇಕಪ್ಪ, ಬಿಸಿಲು ಮಾತ್ರ ಜಾಸ್ತಿ ಇಲ್ಲಿ ಮಧ್ಯಪ್ರದೇಶಲ್ಲಿ. ವೆಲ್ಕಮ್ ಟು ಬಮಿಟಾ. ಇಲ್ಲಿಂದ ಸಿಗುತ್ತೆ ನನಗೆ ಡೈರೆಕ್ಟಾಗಿ ಸಟ್ನಾಗೆ ಬಸ್ಸು. ಬಿಸಿ ಬಿಸಿ ಪಲಾವ್ ತಗೊಂಡಿದ್ದೀನಿ. 1 ಪ್ಲೇಟ್ ಬಂದ್ಬಿಟ್ಟು 30 ರೂಪಾಯಿ, ಹಾಫ್ ಬಂದ್ಬಿಟ್ಟು 15 ರೂಪಾಯಿ ಅಂತೆ. ಸೊ ತುಂಬ ಚೆನ್ನಾಗೈತೆ, ತಿಂದು ನೋಡ್ತಾ ಇದ್ದೀನಿ ನಾಳೆ.
ಭಯ್ಯ ಇಸ್ಕ ನಾಮ್ ಬಮಿಟಾ ಏನಾ ಓಕೆ ಬಮಿಟಾ ಅನ್ನೋ ಒಂದು ಜಾಗ ಬಂದಿದ್ದೀನಿ. ಇಲ್ಲಿಂದ ನನಗೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಿತಾಯಿತ್ತು, ತಿಂದ್ಬಿಟ್ಟು ಹೊರಡೋಣ ಅಂತ. ಇಲ್ಲಿಂದ 106 ಕಿಲೋಮೀಟ್ರ್ ಐತೆ ಸಟ್ನಾ. ಮತ್ತು ನಾನು ರಿಟರ್ನ್ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಂದು ವಾಲೆಟ್ ಬರುತ್ತಲ್ಲ ಚಿಕ್ಕದೊಂದು ಟ್ರಾವೆಲ್ ಬ್ಯಾಗು, ಅದನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಈಗ 10 ಕಿಲೋಮೀಟ್ರ್ ರಿಟರ್ನ್ ಬಂದು ಈಗ ಅದನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಐತೋ ಎಲ್ಲೋ ಗೊತ್ತಿಲ್ಲ, ಯಾಕಂದರೆ ಅದರಲ್ಲಿ ಅಮೌಂಟ್ ಏನು ಜಾಸ್ತಿ ಇಲ್ಲ. ಬಟ್ ATM ಕಾರ್ಡು ಅದು ಇದು ಇದ್ದಾವೆ, ID ಕಾರ್ಡುಗಳು, ಅವು ಹೋಗ್ಬಿಟ್ರೆ ತುಂಬ ಕಷ್ಟ. ಓ ಇಲ್ಲೇ ಐತೆ ಯಾರೂ ಇಲ್ಲ ಇಲ್ಲಿ ಆ್ಯಕ್ಚುಲಿ, ಯಾರೂ ತಗೊಳ್ಳೋದು ಇಲ್ಲ. ಹಂಗೆ ಸಿಕ್ತು ಫೈನಲಿ. ಫೈನಲಿ ಹೆಂಗೆ ಸಿಕ್ತಪ್ಪ, ಅದೇ ಜಾಗದಲ್ಲಿ ಇತ್ತು, ಯಾರೂ ಮುಟ್ಟೋದಿಲ್ಲ. ಬಟ್ ಏನೋ ಒಂದು ಟೆನ್ಷನ್, ಹೋಗ್ಬಿಟ್ರೆ ಕಷ್ಟ. ಅಮೌಂಟ್ ಮ್ಯಾಟ್ರ್ ಅಲ್ಲ, ID ಕಾರ್ಡ್ಸ್ ಮೇಯ್ನು. ಈಗ ಅವೇನಾದರೂ ಹೋಗ್ಬಿಟ್ರೆ ಮತ್ತೆ ಅವ್ನು ಮಾಡ್ಸೋದಕ್ಕೆ ನಾನು ರಿಟರ್ನ್ ಎಲ್ಲಿಗೆ ಹೋಗಬೇಕು, ನಮ್ಮೂರಿಗೆ ಹೋಗಬೇಕು. ಈಗ ಮತ್ತೆ ಇಲ್ಲಿಂದ ರಿಟರ್ನ್ ಹೋಗಬೇಕು 10 ಕಿಲೋಮೀಟ್ರು. ಆಲ್ ಸೆಟ್. ಮತ್ತೆ ರಿಟರ್ನ್ ನಾನು ಬಮಿಟಾಗಿ ಬಂದೆ. ನನ್ನ ದೊಡ್ಡ ಬ್ಯಾಗ್ ಇತ್ತಲ್ಲ, ಆಗಲೇ ಊಟ ಮಾಡಿದ್ನಲ್ಲ, ಅಲ್ಲಿಟ್ಟಿದ್ದೆ ನಾನು. ಒಬ್ಬ ಅವ್ರು ನನ್ನ ಬ್ಯಾಗ್ ಹೆಂಗೆ ಅವ್ರು ಇಟ್ಕೊಂಡಿದ್ರು, ಹೋಗಿ ನಾನು ಬ್ಯಾಗ್ ತೊಗೊಬಂದೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಗೋಸ್ಕರ. ನಾನೀಗ ಬಿಲಾಸ್ಪುರ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇದು ಬಂದ್ಬಿಟ್ಟು ಛತ್ತೀಸ್ಗಢಲ್ಲಿ ಬರುತ್ತೆ. ಇಲ್ಲಿಂದ ರಾಯ್ಪುರ್ಗೆ ಹೋಗಬೇಕಿತ್ತು. ಸದ್ಯಕ್ಕೆ ಟ್ರೈನ್ ಎಲ್ಲ ತುಂಬ ಲೇಟಾಗಿ ಬರ್ತಿದ್ದಾವೆ. ಯಾಕೆ ಅಂತಂದರೆ ನಿನ್ನೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ 9 ಗಂಟೆಗೆ ಬರಬೇಕಾಗಿರೋ ಟ್ರೈನು 4 ಗಂಟೆಗೆ ಬರ್ತೈತೆ. ಮತ್ತು ಇಲ್ಲಿ 9:30ಗೆ ಬರಬೇಕಾಗಿರೋ ಟ್ರೈನು 10:00ಗೆ ಬರ್ತೈತೆ. ನಾನೀಗ 10:30 ಟ್ರೈನ್ಗೆ ಹೋಗ್ತೀನಿ, ಪ್ಯಾಸೆಂಜರ್ ಟ್ರೈನ್ಗೆ. ಇಲ್ಲಿ ವೇಟಿಂಗ್ ಹಾಲಲ್ಲಿ ಕೂತ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋ ಪ್ಲೇಸಸ್ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುತ್ತೆ. ಸೊ ಆ ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಇನ್ನು ಇವತ್ತೆಲ್ಲ ಫುಲ್ ಡೇ ಎಲ್ಲ ಜರ್ನಿ ಮಾಡಬೇಕಾಗುತ್ತೆ. ಇಲ್ಲಿಂದ ರಾಯ್ಪುರಿಂದ ಯಾವುದೋ ಒಂದು ಊರ ಹೆಸರು ಮರ್ತದೆ, ಅಲ್ಲಿಗೆ ಹೋಗಬೇಕು. ನೋಡೋಣ ಹೆಂಗಿರುತ್ತೆ ಅಂತ.